ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಗುರು ಗೋಚಾರ ಮ್ಯಾಕ್ಸಿಮಮ್ ಗುರು ನೋಡಿ ಮಾರ್ಗಿ ಅಂದರೆ ಸೀದಾ ಆಗಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಿದ್ದ. ಈ ಗುರು ಈಗ ಅಂದರೆ ಜೂನ್ 2ನೇ ತಾರೀಕು ಗುರು ಕಟಕ ರಾಶಿ ಉಚ್ಚರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಉಚ್ಚರಾಶಿ ಗುರುವಿನ ಸ್ಥಾನವನ್ನು ಇನ್ನಷ್ಟು ಶುಭವನ್ನು ಮಾಡ್ತಕ್ಕಂಥ ರಾಶಿ ಕಟಕ ರಾಶಿ. ಇದು 2026 ಜೂನಲ್ಲಿ ಬದಲಾವಣೆಯನ್ನು ತಗೊಳ್ತಕ್ಕಂಥ ಸಮಯ. ಹಾಗೆ ಗುರು ನೋಡಿ 14 ಜುಲೈಯಿಂದ 12 ಆಗಸ್ಟ್ವರೆಗೂ ಕೂಡ ಅಸ್ತಂಗತನಾಗಿ ಇರ್ತಕ್ಕಂಥದ್ದು ಇರ್ತದೆ. ತದನಂತರ 31 ಅಕ್ಟೋಬರಲ್ಲಿ ಗುರು ಅಂದರೆ ಸಿಂಹರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ. 12 ಡಿಸೆಂಬರ್ವರೆಗೂ ಕೂಡ 12 ಡಿಸೆಂಬರ್ ವಕ್ರಿ ಆಗ್ತಕ್ಕಂಥದ್ದು. ಇದು ಗುರು ಗೋಚಾರ. ಮೊದಲು ಜೂನಲ್ಲಿ ಕಟಕ ರಾಶಿ ಉಚ್ಚರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಕೇವಲ ನೋಡಿ 14 ಜುಲೈಯಿಂದ 12 ಆಗಸ್ಟ್ವರೆಗೂ ಕೂಡ ಅಸ್ತಂಗತ ಮೌಢ್ಯನಾಗ್ತಾನೆ. ತದನಂತರ ಅಕ್ಟೋಬರಲ್ಲಿ 31 ಅಕ್ಟೋಬರ್ ಗುರು ಏನು ಮಾಡುತ್ತೆ, ಸಿಂಹರಾಶಿ ಪ್ರವೇಶವನ್ನು ಮಾಡುತ್ತೆ. ತದನಂತರ 12 ಡಿಸೆಂಬರಲ್ಲಿ 2026 ಡಿಸೆಂಬರಲ್ಲಿ ಗುರು ವಕ್ರಿ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ನಾವು ಕಾಣ್ತೇವೆ. ಮೇಯ್ನ್ ಆಗಿರ್ತಕ್ಕಂಥದ್ದು ಗುರು ಗೋಚಾರ 26 ಜೂನ್, ವಿಶೇಷವಾಗಿ ಕಟಕ ರಾಶಿ ಪ್ರವೇಶ. ನಾನು ಒಂದೊಂದಾಗಿ ತಗೊಳ್ತೀನಿ, ಗುರು ಮಹತ್ವವನ್ನು ತಗೊಳ್ತೇನೆ. ಗುರು ಧನಕಾರಕನಾಗಿರ್ತಕ್ಕಂಥದ್ದು, ಪುತ್ರಕಾರಕ ಅಂತ ಕರಿತೀವಿ, ಜೀವಕಾರಕ ಗುರು, ಹರ ಮುನಿದರು ಗುರು ಕಾಯುವರು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತಿನ ಈ ಒಂದು ಎಪಿಸೋಡು ಮೇಷ ರಾಶಿ ಮೇಷ ಲಗ್ನಕ್ಕೆ ಗುರು ಗೋಚಾರ ಅಂತ ಕೂಡ ಕರೀತಾರೆ. ಗುರು ಗೋಚಾರ ಈ ಬದಲಾವಣೆ ನಿಮಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೋ ನೋಡಿ. ಗುರು ಕೇಂದ್ರ ಸ್ಥಾನಗಳಲ್ಲಿ ಕೂತಾಗ, ಕೇಂದ್ರ ಸ್ಥಾನ ಚತುರ್ಥ ಭಾವ ಸುಖಸ್ಥಾನ, ಈ ಸುಖಸ್ಥಾನದಲ್ಲಿ ಗುರು ಕೂತಾಗ ಯಾವ ಫಲ ಮೇಷರಾಶಿ ಮೇಷ ಲಗ್ನಕ್ಕಿರುತ್ತೆ? ಸರ್ವೇ ಸಾಮಾನ್ಯವಾಗಿ ಚತುರ್ಥ ಭಾವ ಸುಖಭಾವ, ಇಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು ಗುರು. ಈ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಗುರು ಯಾವ ಫಲಗಳನ್ನು ಮೇಷರಾಶಿ ಮೇಷ ಲಗ್ನಕ್ಕೆ ಕೊಡುತ್ತೆ? ಭಾಳ ವಿಶೇಷತೆ. ಗುರು ಪಂಚಮ ಸ್ಥಾನವನ್ನು ನೋಡುತ್ತೆ. ಅಂದರೆ ಪಂಚಮ ಸ್ಥಾನ ಅಂದರೆ ಕಟಕ ರಾಶಿಯಿಂದ ವೃಶ್ಚಿಕ ರಾಶಿ ನೋಟವನ್ನು ನೋಡುತ್ತೆ. ಅಲ್ಲಿಂದ ಪಂಚಮ ದೃಷ್ಟಿ, ಸಪ್ತಮ ದೃಷ್ಟಿ ಮಕರ ರಾಶಿಯನ್ನು ನೋಡುತ್ತೆ. ಅದು ಮಕರ ರಾಶಿ ನೀಚ ಸ್ಥಾನ. ಅದೇ ರೀತಿಯಾಗಿ 9ರ ದೃಷ್ಟಿ ಮೀನರಾಶಿಯನ್ನು ನೋಡುತ್ತೆ. ಅಲ್ಲಿ ಕೂತ್ಕೊಂಡು ಕಟಕ ರಾಶಿಯಿಂದ ವೃಶ್ಚಿಕ ಮಕರ ಮೀನವನ್ನು ದೃಷ್ಟಿಯನ್ನು ನೋಡುತ್ತೆ. ಗುರುತತ್ವ ಏನು? ಇರ್ತಕ್ಕಂಥ ಮನೆಯನ್ನು ಶೋಧನೆ ಮಾಡುತ್ತೆ. ಗುರು ಯಾವಾಗಲೂ ಕೂಡ ಇರ್ತಕ್ಕಂಥ ಮನೆ ತತ್ವ ಆಧಾರವಾಗ್ತದೆ. ಗುರು ಫೈರಿ ನೇಚರ್. ಗುರುತತ್ವ ಏನು? ಅಗ್ನಿ ತತ್ವ ಆಗಿರ್ತಕ್ಕಂಥದ್ದು ಗುರು. ಎಲ್ಲಿ ಕುತ್ಕೊಳ್ಳುತ್ತೋ ಅದನ್ನು ಸುಡುತ್ತೆ, ಅರ್ಥಾತ್ ಅದನ್ನು ಉತ್ಕೃಷ್ಟತೆಯನ್ನು ಮಾಡುತ್ತೆ. ನೋಡ್ತಕ್ಕಂಥ ನೋಟವನ್ನು ಶುಭವನ್ನು, ತುಂಬ ಶುಭವನ್ನು ಮಾಡುತ್ತೆ. ನೋಡಿ, ಪಂಚಮ ಸ್ಥಾನ ಪಂಚಮ ದೃಷ್ಟಿ ವೃಶ್ಚಿಕ ರಾಶಿ ಅಂದರೆ ಮೇಷ ರಾಶಿ ಮೇಷ ಲಗ್ನಕ್ಕೆ ಈ ವೃಶ್ಚಿಕ ರಾಶಿ ಏನಾಗ್ತದೆ, ಅಷ್ಟಮ ಸ್ಥಾನ. ಆ ಒಂದು ನೋಟವನ್ನು ನೋಡುತ್ತೆ. ಕಷ್ಟ ಕಾರ್ಪಣ್ಯಗಳು, ಅಷ್ಟಮ ಸ್ಥಾನ ಅಂದರೆ ಕಷ್ಟ ಕಾರ್ಪಣ್ಯಗಳು, ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಮಸ್ಯೆಗಳು. ಅದೇ ರೀತಿಯಾಗಿ ದಶಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ದಶಮ ಸ್ಥಾನ ನಿಮಗೆ ವಿಶೇಷವಾಗಿ ಗುರು ದೃಷ್ಟಿ ದಶಮ ಸ್ಥಾನಕ್ಕೆ ಬಂದರೂ ಕಾರ್ಯದಲ್ಲಿ ಕಾರ್ಯ ಅಂತ ನೋಡುತ್ತೆ. ಕಾರ್ಯದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ. ಅದೇ 12ರ ಸ್ಥಾನ ಅಲ್ಲಿ ಕೂತಿರ್ತಕ್ಕಂಥದ್ದು ಶನಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಜವಾಗ್ಲೂ ಇದೊಂದು ಗೋಲ್ಡನ್ ಪೀರಿಯಡ್ ಮೇಷರಾಶಿ ಮೇಷ ಲಗ್ನಕ್ಕೆ. ಶನಿಯ ದೃಷ್ಟಿ ಧರ್ಮ ಕರ್ಮಾಧಿಪತಿ ಯೋಗವನ್ನು ಸೃಷ್ಟಿಯನ್ನು ಮಾಡ್ತದೆ. 12ರ ಸ್ಥಾನ ಸೇವಾ ಮನೋಭಾವತೆ. ಏನೆಲ್ಲ ಎದುರಿಸ್ತಾ ಇದ್ದೀರೋ ನಮ್ಮರೆಲ್ಲ, ಏನು ಸಾಡೆ ಸಾತಿ ಇದೆ ಮೇಷರಾಶಿ ಮೇಷ ಲಗ್ನಕ್ಕೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ,
ಈ ಕಾರ್ಯಗಳೆಲ್ಲ ನಶಿಸಿ ಹೋಗ್ತಕ್ಕಂಥದ್ದು. ಭಯದ ವಾತಾವರಣ ಇತ್ತಲ್ಲ ನಿಮಗೆ ಮೇಷರಾಶಿ ಮೇಷಲಗ್ನಕ್ಕೆ, ನಮ್ಮ ಹಣೆ ಬರನೇ ಇರದೆ ಅಂತಕ್ಕಂಥವ್ರು ಮೇಷರಾಶಿ ಮೇಷಲಗ್ನದವ್ರಿಗೆ ಕಂಪ್ಲೀಟ್ಲಿ ಆಗಿ ನಿಷ್ಕ್ರಿಯ ಆಗ್ತದೆ. ಮೊದಲು ನಾನು ತಿಳಿಸ್ತಕ್ಕಂಥದ್ದು ಈ ಒಂದು ಯೋಗ, ಇದು ಯೋಗ ಗಜಕೇಸರಿ ಯೋಗ. ಮೇಷರಾಶಿ ಮೇಷಲಗ್ನಕ್ಕೆ 9 ಮತ್ತು 12ರ ಅಧಿಪತಿ ಆಗ್ತಕ್ಕಂಥದ್ದು ಗುರು ಕೂಡ. ಈ 9, 12ರ ಅಧಿಪತಿ ಗುರು ಚತುರ್ಥ ಭಾವದಲ್ಲಿ, ಚತುರ್ಥ ಸ್ಥಾನದಲ್ಲಿ ಉಚ್ಚನಾಗಿದ್ದಾಗ ಮೇಯ್ನ್ ಪಾಯಿಂಟು ಅಲ್ಲಿ ಬರ್ತಕ್ಕಂಥದ್ದು ಕೃಷಿ ಪ್ರಧಾನ, ಹಾಗೆ ಭೂಮಿಯ ವಿಚಾರದಲ್ಲಿ, ತಾಯಿಯ ಆರೋಗ್ಯದ ವಿಚಾರದಲ್ಲಿ, ಹಣಕಾಸು ವಹಿವಾಟುಗಳ ವಿಚಾರದಲ್ಲಿ, ವಿದ್ಯಾಸ್ಥಾನದ ವಿಚಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮೊದಲು ನಾವು ವಿದ್ಯಾರ್ಥಿ ಸ್ಥಾನವನ್ನು ಮೇಷರಾಶಿ ಮೇಷಲಗ್ನಕ್ಕೆ ನೋಡಿದಾಗ 200% ಇಸ್ ಅ ವೆರಿ ಗುಡ್ ಟೈಮ್ ಗುರು ಗೋಚಾರದಲ್ಲಿ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು. 4ರ ಸ್ಥಾನ ಬಹಳ ಶುದ್ಧತೆಯನ್ನು ಕೊಡುತ್ತದೆ. ವಿದ್ಯಾರ್ಥಿಗಳಿಗೆ, ವಿದೇಶ ಯೋಗಗಳಿಗೆ, ಹೊಸದಾಗಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಗುರುದಶ ಗುರುಭುಕ್ತಿಗಳ ಕಾಲ ನಡೀತಾ, ದ ಗೋಲ್ಡನ್ ಪೀರಿಯಡ್ಸ್ ವಿಲ್ ಬಿ ಕಮೆನ್ಸ್ಡ್ ಅಂತ ನಾವು ನೋಡ್ಬೋದು. ತೃತೀಯ ಭಾವದಲ್ಲಿರ್ತಕ್ಕಂಥ ಗುರು ಮೇಷರಾಶಿ ಮೇಷಲಗ್ನಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಷ್ಟಗಳನ್ನು, ತಾನು ಏನೇ ಪ್ರಯತ್ನಗಳನ್ನು ಮಾಡಿದ್ರು ಸಕ್ಸಸ್ ರೇಟ್ ಸಿಗ್ತಾ ಇರುತ್ತೆ. ಸಕ್ಸಸ್ ರೇಟ್ ಸಿಗಬೇಕು ಅಂದರೆ ಪ್ರಯತ್ನ, ಸುಖಸ್ಥಾನ, ನೆಮ್ಮದಿಯಾಗಿ ದೈವಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮೇಷರಾಶಿ ಮೇಷಲಗ್ನಕ್ಕೆ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಅಬಂಡೆಂಟ್ ಆಗಿರ್ತಕ್ಕಂಥ ಒಂದು ಲಾಭ. ನಿಜವಾಗ್ಲೂ ಈ ಗುರು ನಿಮಗೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುತ್ತೆ. ಮನೆ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾಗಿ ಮೇಷರಾಶಿ ಮೇಷಲಗ್ನಕ್ಕೆ ಕೊಡುತ್ತದೆ. ಭೂಮಿ ಖರೀದಿ ಯೋಗ ಲಭ್ಯತೆಯನ್ನು ಕೊಡುತ್ತೆ. ಹೊಸದಾಗಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ಕೃಷಿಗೆ ಯಾರು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿದ್ದಾರೋ ಮೇಷರಾಶಿ ಮೇಷಲಗ್ನ, ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಥವಾ ಕೃಷಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು, ದ ಬೆಸ್ಟ್ ಟೈಮ್, ದ ಬೆಸ್ಟ್ ಪೀರಿಯಡ್, ಖಂಡಿತವಾಗಿ ಬೆಸ್ಟ್ ಪೀರಿಯಡ್. ಸಂಕಷ್ಟಗಳು ದೂರ ಆಗ್ತದೆ, ಪಂಚಮ ದೃಷ್ಟಿ. ಹಾಗೆ ನೋಡಿ, ಮೇಷರಾಶಿ ಮೇಷಲಗ್ನಕ್ಕೆ ಇನ್ನೊಂದು ನಿಮಗೆ ಹೇಳಬೇಕು, ಮನೆ ನಿರ್ಮಾಣ ಮಾಡಬೇಕು ಗುರುಗಳೇ ಅಂತಕ್ಕಂಥವ್ರು ಗುರುದೃಷ್ಟಿ ಅಷ್ಟಮ ಸ್ಥಾನದಲ್ಲಿದೆ ಮಾಡಿ. ಈಗ ಹಾಕಿ ಕೈ 12ರ ಸ್ಥಾನ ಇನ್ವೆಸ್ಟ್ಮೆಂಟ್ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ಲಾಭವನ್ನು ಕೊಡುತ್ತೆ. ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದು, ಅದ್ಭುತವಾಗಿರ್ತಕ್ಕಂಥ ಕಾಲ. ಈ ಪೀರಿಯಡ್ ಏನಿದೆ ಜೂನಿಂದ ಭಾಳ ವಿಶೇಷವಾಗಿ ಜುಲೈ 14ಕ್ಕೆ ಅಸ್ತಂಗತನಾಗ್ತಾನೆ. ಅಸ್ತಂಗತನಾಗಿದ್ದಾಗ ಮೌಢ್ಯ 1 ತಿಂಗಳ ಕಾಲ, ತದನಂತರ ಮತ್ತೆ ಶುಭವಾಗ್ತಕ್ಕಂಥದ್ದಿರುತ್ತೆ. ಖಂಡಿತವಾಗಿ ಯಾರಾದರೂ ಮನೆ ಕಟ್ಟಬೇಕು, ಮನೆ ನಿರ್ಮಾಣ ಮಾಡಬೇಕು ಅಂದರೆ ಅದ್ಭುತವಾಗಿರ್ತಕ್ಕಂಥ ಸಮಯ. ಆಸ್ತಿ ಖರೀದಿ ಮಾಡಬೇಕು, ಖಂಡಿತವಾಗಿ ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಈ ಮೇಷರಾಶಿ ಮೇಷಲಗ್ನಕ್ಕೆ ಬಂದುಬಿಡುತ್ತೆ. ಹೊಸದಾಗಿ ನೀವು ಕಾರ್ಯಗಳನ್ನು ನಿರ್ಮಾಣ ಮಾಡಬೇಕಾ, ಇಷ್ಟು ದಿನ ಕಾದಿದ್ರಿ, ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ. ನೋಡಿ, ಅಷ್ಟಮ ಸ್ಥಾನ ವೀಕ್ಷಣೆ ಅಂತ ಹೇಳಿದೆ. ಪಂಚಮದಿಂದ ಅಂದರೆ ಅಲ್ಲಿ ಕೂತಿರ್ತಕ್ಕಂಥ ಗುರು ಪಂಚಮ ದೃಷ್ಟಿ ಕಷ್ಟಗಳನ್ನು ದೂರ ಮಾಡುತ್ತೆ. ನೀವೆಷ್ಟು ಕಷ್ಟ ಅನುಭವಿಸಿದ್ರೆ ಎಲ್ಲ ನನಗೆ ಮೆಸೇಜ್ ಮಾಡಿದ್ರಪ್ಪ, ಮೇಷರಾಶಿ ಗುರುಗಳೇ ತುಂಬ ಕಷ್ಟ, ನಾನು ಸತ್ತೋಗಬೇಕು ಅನ್ನಿಸ್ಬಿಟ್ಟಿದೆ, ಆಲ್ರೆಡಿ ಅಷ್ಟೊಂದು ಸಮಸ್ಯೆ ಆಗ್ತಿದೆ ಅಂತಕ್ಕಂಥವ್ರು ಗುರು ಸಾಂತ್ವನ. ನಾನು ಅದ್ಭುತವಾಗಿ ನಿಮಗೆ ವೈಭವೀಕರಣ ಮಾಡಿ ಹೇಳಲ್ಲ, ಸಾಂತ್ವನವನ್ನು ಕೊಡುತ್ತೆ. ಚತುರ್ಥ ಭಾವ ಗಜಕೇಸರಿ ಯೋಗದಂಥ ಯೋಗದಿಂದ ಸಮಸ್ಯೆಗಳು ಬಂದರೂ ಸಹಿತವಾಗಿ ನೋಡ್ತೀನಿ, ಶಕ್ತಿ ಇದೆ, ನಾನು ತೀರಿಸ್ತೀನಿ, ನಾನು ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ 200% ಬರುತ್ತೆ. 200%. ದಿಸ್ ಇಸ್ ಅ ವೆರಿ ವೆರಿ ಗುಡ್ ಟೈಮ್. ಅಲ್ಲಿಂದ ದಶಮ ಸ್ಥಾನವನ್ನು ನೋಡಿದಾಗ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಏನು ತಾವು ಕಷ್ಟಪಟ್ಟು ಏನು ಪರ್ಮನೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಸಾಧ್ಯತೆಗಳು ಬಂದ್ಬಿಡುತ್ತೆ. ದಶಮ ಸ್ಥಾನದ ಅಧಿಪತಿ 12ರ ಸ್ಥಾನದಲ್ಲಿದ್ದಾಗ ನಿಮ್ಮ ಅಂದರೆ ವೀಕ್ಷಣೆಯನ್ನು ನೋಡಿದಾಗ ನಷ್ಟಗಳು ಕಡಿಮೆ ಆಗ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ಮೇಷರಾಶಿ ಮೇಷಲಗ್ನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು, ಸಾಡೆ ಸಾತಿ ಇರ್ತಕ್ಕಂಥವ್ರು, ಶನಿದಶ ನಡೀತಿದೆ, ಕಷ್ಟಗಳಿದೆ ಅಂತಕ್ಕಂಥವ್ರು ಸಾಂತ್ವನ ನಿಜವಾಗ್ಲೂ ಕಟ್ಟಿಟ್ಟ ಬುತ್ತಿ. ನಿಜವಾಗ್ಲೂ ನಿಮಗೆ ನಷ್ಟದ ಸಮಸ್ಯೆ ತಪ್ಪುತ್ತೆ. ಒಂದೇ ಒಂದು ಮೇಷರಾಶಿ ಮೇಷಲಗ್ನಕ್ಕೆ ಒಂದು ಬದಲಾವಣೆ ಅಂತೂ ಅಫ್ಕೋರ್ಸ್ ಸಿಗುತ್ತೆ. ನೀವು ನಿಮ್ಮ ಕರ್ಮ ಧಾರ್ಮಿಕವಾಗಿ ಬದಲಾವಣೆಯನ್ನಾಗುತ್ತೆ. ಅನೇಕವಾಗಿರ್ತಕ್ಕಂಥ ತೀರ್ಥ ಕ್ಷೇತ್ರಗಳಲ್ಲಿ ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಜೊತೆಗೆ ದೇವಸ್ಥಾನಗಳಿಗೆ ಭೇಟಿ ಮಾಡಿ ಆ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ತಾವು ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು ಸತ್ಯ. ಕೆಟ್ಟತನ ದೂರ ಆಗುತ್ತೆ. ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕುಜ, ಮೇಷ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ಸಡನ್ ತಗೊಳ್ತಕ್ಕಂಥ ಡಿಸಿಷನ್ ನಿಜವಾಗ್ಲೂ ಖಂಡಿತವಾಗಿ
ನಿರ್ಮೂಲನೆ ಆಗ್ತಕ್ಕಂಥದ್ದು ಸತ್ಯ. ಮೇಲಾಗಿ ಕರ್ಮ ಶುದ್ಧಿ ಆಗ್ತಕ್ಕಂಥದ್ದು ಗುರುವಿನ ದೃಷ್ಟಿಯಿಂದ ಇದೆ. ಈ ಕಾಲವನ್ನು ಅತ್ಯಂತ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಲಭ್ಯವಾಗ್ತಕ್ಕಂಥಿರುತ್ತೆ. ನಿಮ್ಮ ಕರ್ಮ ಶುದ್ಧಿ, ಕಷ್ಟಗಳು ಶುದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಅನೇಕ ಬದಲಾವಣೆಗಳು ನಿಮ್ಮಲ್ಲಿ ಬರ್ತಕ್ಕಂಥದ್ದು ಇರುತ್ತೆ. ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಈ ಕಾಲವನ್ನು ಸದುಪಯೋಗ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ. ಆದರೆ ಸಂತಾನಕ್ಕೆ ಕಾರಕ, ಸಂತಾನ ಸ್ವಲ್ಪ ವಿಳಂಬವಾಗಬಹುದು ಈ ಗುರುಗೋಚಾರದಲ್ಲಿ. ಅಷ್ಟು ಚತುರ್ಥ ಭಾವ, ಏಕೆಂದರೆ ಪಂಚಮ ವ್ಯಯ ಇರತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಚತುರ್ಥ ಭಾವದಲ್ಲಿ ಮಕ್ಕಳು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಇನ್ನು ನೆಮ್ಮದಿ, ಖಂಡಿತವಾಗಿ ನೀವು ನೆಮ್ಮದಿಯಾಗಿ ಕೂತ್ಕೊಳ್ಳೋಕೆ ಸಾಧ್ಯವೂ ಇಲ್ಲ. ಯಾವಾಗಲೂ ಕೂಡ ಕಾರ್ಯನಿರತರಾಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಮೇಷರಾಶಿ ಮೇಷಲಗ್ನಕ್ಕೆ ಇನ್ನು ಕೆಲಸ ಕಾರ್ಯಗಳು ಕೂಡ ಶುಭವನ್ನು, ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಕೆಲಸ ಕಾರ್ಯಗಳು ಉಳ್ಬಣವಾಗ್ತದೆ. ಪರ್ಮನೆಂಟ್ ಆಗ್ತಕ್ಕಂಥ ಹುದ್ದೆಗಳಲ್ಲಿ ತಾವು ನೆಲೆಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸತ್ಯ. ಇದು ಗೋಚಾರ ಫಲ ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಓಂ ಗುಂ ಗುರವೇ ನಮಃ ಅನಾಥಾಶ್ರಮಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಅದರಲ್ಲಿ ಕೂಡ ವೃದ್ಧಾಶ್ರಮಗಳಿಗೆ ಅತ್ಯಂತ ವೃದ್ಧರನ್ನು ಸೇವೆಯನ್ನು ಮಾಡೋದ್ರಿಂದ, ನಿಮ್ಮ ಕೈಲಾದ ಸೇವೆ ಮಾಡೋದ್ರಿಂದ ಗುರು ಸಂಪ್ರೀತನಾಗ್ತಾನೆ. ಆಗಿಂದಾಗೆ ಗುರು ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಹಳದಿ ವಸ್ತ್ರ ಧಾರಣೆಯನ್ನು ಮಾಡ್ಕೊಳ್ತಾ ಇರಿ. ಆಗಿಂದಾಗೆ ಅರಿಶಿಣದ ಕೊಂಬನ್ನು ತೆಗೆದು ಹಣೆಯಲ್ಲಿಟ್ಕೊಳ್ಳಿ. ಇನ್ನಷ್ಟು ಗುರು ಬಲ, ಗಜಕೇಸರಿ ಯೋಗ, ಮನೆ ಕಟ್ಟತಕ್ಕಂಥ ನಿರ್ಮಾಣ, ಅದೇ ಜೊತೆಗೆ ವಿದ್ಯಾಭ್ಯಾಸ, ವಿದೇಶ ಪ್ರಯಾಣಗಳು, ಭಾಳ ವಿಶೇಷವಾಗಿರ್ತಕ್ಕಂಥ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಚಟುವಟಿಕೆಗಳು, ಅದರಲ್ಲೂ ಕೂಡ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ನಿಜವಾಗ್ಲೂ ಗುರು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಮೇಷರಾಶಿ ಮೇಷಲಗ್ನಕ್ಕೆ ಗಜಕೇಸರಿ ಯೋಗದ ಫಲವಾಗಿ ನಿಮಗೆ ಅದ್ಭುತ ಫಲ, ನಿಮಗೆ ಗುರುವಿನ ಆಶೀರ್ವಾದ ಸಿಗಲಿ. ಖಂಡಿತವಾಗಿ ಸರಳವಾಗಿ ಚಿಂತಿಸಬೇಡಿ. ಗುರುವಿನ ಅನುಗ್ರಹ ಇರೋದರಿಂದ ಚಿಂತನೆ ಬೇಡವೇ ಬೇಡ. ಸಾಧ್ಯವಾದಷ್ಟು ಶುಭವಾಗ್ತದೆ. ಯೋಗದ ಬಲದಿಂದ ನಿಮ್ಮ ಕರ್ಮಗಳು ಶುದ್ಧಿಯಾಗಿ ಫಲಗಳು ಲಭ್ಯವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 8105026724 ನಮ್ಮ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಇಡೀ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.